ಸರ್, ಈಗ ನಿಮ್ಮನ್ನೇ ಗುರಿಯಾಗಿಸಿ 8 ಸುತ್ತಿನ ಗುಂಡಿನ ದಾಳಿ ನಡೆದಿದೆ. ಅಷ್ಟಿಲ್ಲ, ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಕಂಪ್ಲೀಟ್. ಹೌದು, ಬರ್ತಿದ್ದಂಗೆ ಇಲ್ಲ ಅಸಲು. ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅನ್ಕೊಳ್ತೇನೆ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ. ಹೌದು, ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವಿಡಿಯೋ ತೆಗೆದಿದ್ರೆ ಒಂದೊಂದು ವಿಡಿಯೋ ಹೊರಗಡೆ ಬರ್ತಾ ಇದೆ. ನನಗೆ ಆ ಫೈರಿಂಗ್ ಆದ ತಕ್ಷಣ ಇಲ್ಲಿ ಒಳಗಡೆ ಹೇಳ್ಕೊಂಡು ಬಂದ್ಬಿಟ್ರು ಎಲ್ಲ ನಮ್ಮ ಫಾಲೋಯರ್ಸ್ ಎಲ್ಲರೂ ಕೂಡ. ನೋಡಿ ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದ್ರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂತವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮ್ಲು, ಬಳ್ಳಾರಿ ನಗರ MLA. ಕುರುಗೋಡ್ ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟ್ ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ SP, ಅವರು ಟ್ರಾನ್ಸ್ಫರ್ ಆದಾಗ್ಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೇನೆ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸ್ ಇಂದಾನೆ ಆಗಿದ್ದು. ಅವ್ರು ನಾರಾಯಣ್ ರೆಡ್ಡಿ ಅವ್ರ ಅಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು ಕಂಪ್ಲೀಟ್. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ, ನೀವು ದಿನಾ ಟಿವಿಯಲ್ಲಿ ಸುದ್ದಿ ಮಾಡ್ಬೇಕಂದ್ರೆ ಬರೀ ನಮ್ದೇ ಸುದ್ದಿ ಆಗುತ್ತೆ ಅಷ್ಟೇ. ನೋಡಿ, ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಬ್ರದರ್, ನಾನು ಪಬ್ಲಿಕ್ ಅಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಅವನಿಗೆ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಸಾಕಷ್ಟು ಸಾವಿರಾರು ಕೋಟಿ KMRF ಫಂಡ್ಸ್ ಇದ್ರು ಕೂಡ ಅದನ್ನ ಅವನು ಉಪಯೋಗಿಸ್ಕೋಬೇಕಿದ್ರು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದ, ಅದು ಕೂಡ ಬರ್ತಾ ಇಲ್ಲ ನಮ್ಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ. ಅಂದ್ರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು, ವಾರ್ಡಲ್ಲಿ ಮಟ್ಕಗಳು, ಕ್ಲಬ್ಗಳು, ಓಸಿಗಳು, ಡ್ರಗ್ಸ್ ಮತ್ತೆ ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು. ಅವರ ಹಣ ಕೊಟ್ಟಿಲ್ಲ ಅಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ರಿ ಅಂತ ಅವ್ರ ಮೇಲೆ ಒತ್ತಡ. ಇದು ಅವನ ಗುಣ. ಸೊ ಹಾಗಾಗಿ ಅವನಿಗೆ ಏನಾಗಿದೆ, ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ. ಹೆಚ್ಚು ಕಡಿಮೆ 2 ವರ್ಷ ಚುನಾವಣೆ ಇರುವಂತದ್ದು. ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ ನೆಪ ಇಟ್ಕೊಂಡ್ಬಿಟ್ಟು ನಾನೇನೋ ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದ. ಬಟ್ ಭಗವಂತನವನ ಮೇಲೆ ಒಬ್ಬನಿದ್ದೇ ಇರ್ತಾನೆ. ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನನ್ನೋದು ಇವತ್ತು ಎತ್ತಿ ತೋರಿಸಿದ್ದಾರೆ. ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡ್ಲಿಕ್ಕೆ ನಾನು ಹೇಳಿದೆ. ನಾನು ಅವರು ASP ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ, ನೀವು ಬರೋದ್ರಿಂದ ತೊಂದರೆ ಆಗ್ಬಹುದು, ನಾವೇ ಇಲ್ಲಿಗೆ ಬಂದು ಕಂಪ್ಲೇಂಟ್ ತಗೊಂತೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸ್ ನಾನು ಇವತ್ತು ಲಾಂಚ್ ಮಾಡಿದ್ದೆ. ಇಲ್ಲ, ಅವರೇ ನಾವು ಬರ್ತೀವಿ ಅಂತ ಹೇಳಿದ್ದಾರೆ, ಅಲ್ಲಿ ನಾವೇ ಬರ್ತೀವಿ. ನೋಡಿಮ್ಮ, ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಒತ್ತಡದಲ್ಲಿ ಮಾಡ್ಕೊಂಡಿರ್ಬೋದು. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಅವ್ರಿಗೆ ಗೊತ್ತಾಗ. ಮತ್ತೆ ನನ್ನ ಜೀವನನೇ ಕಾನೂನು ಹೋರಾಟ ಮಾಡೋದು ಯಾವತ್ತು. ಇಲ್ಲೇ ಕೊಡ್ತೀನಿ. ಅವ್ರು ವಿಜೇಂದ್ರ ಬರ್ತಾ ಇದ್ದಾರೆ, ಅಲ್ಲಿ ಬರ್ತೀನಿ. ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರೆ, ಅವಾಗ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೋಡಿ, ಸಿದ್ದರಾಮಯ್ಯ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋರು ಅಲ್ಲ. ನನ್ನ ಮೇಲೆ ಅವ್ರ ಮೇಲೆ ನನಗೆ ರಾಜಕೀಯ ಹೋರಾಟ ಇರ್ಬೋದಾಗಿದೆ. ಇಂಥ ಕ್ರಿಮಿನಲ್ ಕೆಲಸ ನಾವು ಯಾವತ್ತು ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಇವನೇ ಕ್ರಿಮಿನಲ್ ಆಗಿರೋ ಕಾರಣ ಇವನು ವೈಯಕ್ತಿಕವಾಗಿ ಇದನ್ನು ಪ್ಲಾನ್ ಮಾಡಿದಾನಾಗ್ಲಿ, ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಅನ್ಸೋದು ಸರಿಯಲ್ಲ. ಸರ್, ಈಗ ನಿಮ್ಮನ್ನೇ ಗುರಿಯಾಗಿಸಿ 8 ಸುತ್ತಿನ ಗುಂಡಿನ ದಾಳಿ ನಡೆದಿದೆ. ಅಷ್ಟಿಲ್ಲ, ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಕಂಪ್ಲೀಟ್. ಹೌದು, ಬರ್ತಿದ್ದಂಗೆ ಇಲ್ಲ ಅಸಲು. ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅನ್ಕೊಳ್ತೇನೆ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ
ಸ್ಟಾರ್ಟ್ ಆಗಿದೆ. ಹೌದು, ನಾನು ನಿಮಗೆ ಇನ್ನು ಇದಕ್ಕಿಂತ ಸಾಕ್ಷಿ ಏನ್ ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವಿಡಿಯೋ ತೆಗೆದಿದ್ದಾರೆ, ಇವಾಗ ಒಂದೊಂದು ವಿಡಿಯೋ ಹೊರಗಡೆ ಬರ್ತಾ ಇದೆ. ನನಗೆ ಆ ಫೈರಿಂಗ್ ಆದ ತಕ್ಷಣ ನಾನು ಇಲ್ಲಿ ಒಳಗಡೆ ಹೇಳ್ಕೊಂಡು ಬಂದ್ಬಿಟ್ರು ಎಲ್ಲ ನಮ್ಮ ಫಾಲೋಯರ್ಸ್ ಎಲ್ಲರೂ ಕೂಡ. ನೋಡಿ ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದ್ರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂತವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು, ಶ್ರೀರಾಮ್ಲು ಬಳ್ಳಾರಿ ನಗರ MLA. ಕುರುಗೋಡ್ ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟ್ ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ SP, ಅವರು ಟ್ರಾನ್ಸ್ಫರ್ ಆದಾಗ್ಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೇನೆ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸ್ ಇಂದಾನೆ ಆಗಿದ್ದು. ಅವ್ರು ನಾರಾಯಣ್ ರೆಡ್ಡಿ ಅವ್ರ ಅಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು ಕಂಪ್ಲೀಟ್. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ, ನೀವು ದಿನ ಟಿವಿಯಲ್ಲಿ ಸುದ್ದಿ ಮಾಡ್ಬೇಕಂದ್ರೆ ಬರೀ ನಮ್ದೇ ಸುದ್ದಿ ಆಗುತ್ತೆ ಅಷ್ಟೇ. ನೋಡಿ, ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಬ್ರದರ್, ನಾನು ಪಬ್ಲಿಕ್ ಅಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಅವನಿಗೆ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಸಾಕಷ್ಟು ಸಾವಿರಾರು ಕೋಟಿ KMRF ಫಂಡ್ಸ್ ಇದ್ರು ಕೂಡ ಅದನ್ನ ಅವನು ಉಪಯೋಗಿಸ್ಕೋಬೇಕಿದ್ರು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದ, ಅದು ಕೂಡ ಬರ್ತಾ ಇಲ್ಲ ನಮ್ಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ. ಅಂದ್ರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು, ವಾರ್ಡಲ್ಲಿ ಮಟ್ಕಗಳು, ಕ್ಲಬ್ಗಳು, ಓಸಿಗಳು, ಡ್ರಗ್ಸ್ ಮತ್ತೆ ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು. ಅವರ ಹಣ ಕೊಟ್ಟಿಲ್ಲ ಅಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರ ಮೇಲೆ ಒತ್ತಡ. ಇದು ಅವನ ಗುಣ. ಸೊ ಹಾಗಾಗಿ ಅವನಿಗೆ ಏನಾಗಿದೆ, ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ. ಹೆಚ್ಚು ಕಡಿಮೆ 2 ವರ್ಷ ಚುನಾವಣೆ ಇರುವಂತದ್ದು. ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ ನೆಪ ಇಟ್ಕೊಂಡ್ಬಿಟ್ಟು ನಾನೇನೋ ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದ. ಬಟ್ ಭಗವಂತನವನ ಮೇಲೆ ಒಬ್ಬನ ಇದ್ದೇ ಇರ್ತಾನೆ. ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನನ್ನೋದು ಇವತ್ತು ಎತ್ತಿ ತೋರಿಸಿದ್ದಾರೆ. ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡ್ಲಿಕ್ಕೆ ನಾನು ಹೇಳಿದೆ. ನಾನು ಅವರು ASP ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ, ನೀವು ಬರೋದ್ರಿಂದ ತೊಂದರೆ ಆಗ್ಬೋದು, ನಾವು ಇಲ್ಲಿಗೆ ಬಂದು ಕಂಪ್ಲೇಂಟ್ ತಗೊಂತೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸ್ ನಾನು ಇವತ್ತು ಲಾಂಚ್ ಮಾಡಿದ್ದೆ. ಇಲ್ಲ, ಅವರೇ ನಾವು ಬರ್ತೀವಿ ಅಂತ ಹೇಳಿದ್ದಾರೆ, ಅಲ್ಲಿ ನಾವೇ ಬರ್ತೀವಿ. ನೋಡಿಮ್ಮ, ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಒತ್ತಡದಲ್ಲಿ ಮಾಡ್ಕೊಂಡಿರ್ಬೋದು. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಅವ್ರಿಗೆ ಗೊತ್ತಾಗ. ಮತ್ತೆ ನನ್ನ ಜೀವನನೇ ಕಾನೂನು ಹೋರಾಟ ಮಾಡೋದು ಯಾವತ್ತು. ಇಲ್ಲೇ ಕೊಡ್ತೀನಿ. ಇಲ್ಲ, ಅವ್ರು ವಿಜೇಂದ್ರ ಬರ್ತಾ ಇದ್ದಾರೆ, ಅಲ್ಲಿ ಬರ್ತೀನಿ. ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರೆ, ಅವಾಗ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೋಡಿ, ಸಿದ್ದರಾಮಯ್ಯ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋರು ಅಲ್ಲ. ನನ್ನ ಮೇಲೆ ಅವ್ರ ಮೇಲೆ ನನಗೆ ರಾಜಕೀಯ ಹೋರಾಟ ಇರ್ಬೋದಾಗಿದೆ. ಇಂಥ ಕ್ರಿಮಿನಲ್ ಕೆಲಸ ನಾವು ಯಾವತ್ತು ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಇವನೇ ಕ್ರಿಮಿನಲ್ ಆಗಿರೋ ಕಾರಣ ಇವನು ವೈಯಕ್ತಿಕವಾಗಿ ಇದನ್ನ ಪ್ಲಾನ್ ಮಾಡಿದಾನಾಗ್ಲಿ, ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಅನ್ಸೋದು ಸರಿಯಲ್ಲ.